ಅಹಮೇವ ವಾತ ಇವ ಪ್ರವಾಹಂ ಮ್ಯಾರಭಾಮಾಣ ಭುವನಾನಿ ವಿಶ್ವಾಹಂ ಪರೋ ದಿವಾ ಪರ ಏನ ಪೃಥಿವ್ಯೈ ತಾವತಿ ಮಹಿನಾ ಸಂಬಭೂವ. ಅಂಬರಣಿ ಸೂಕ್ತದ ಕೊನೆಯ 8ನೇ ಮಂತ್ರ ಇದು. ಈಗ ನಾವು ನೋಡ್ತಿರುವಂಥದ್ದು. ಲಕ್ಷ್ಮೀದೇವಿ ತನ್ನ ಮಹಿಮೆಯನ್ನ ಹೇಳ್ತಾ ಇದ್ದಾಳೆ. ಅಹಂ ಇವ ನಾನೇ, ವಾತ ಇವ ಗಾಳಿಯಂತೆ, ಪ್ರವಾಮಿ ಬೀಸ್ತೇನೆ. ಇದು ಸರಳವಾದಂತಹ ಅರ್ಥ. ವಾತ ಅಂದ್ರೆ ಮುಖ್ಯ ಪ್ರಾಣ ಅಂತ ಕೂಡ ಕೆಲವರು ವ್ಯಾಖ್ಯಾನಕಾರರು ಅರ್ಥ ಮಾಡಿದ್ದಾರೆ. ಅದು ಕೂಡ ಶ್ರೇಷ್ಠವಾದ ಅರ್ಥವೇ. ಗಾಳಿ ಹೇಗೆ ಎಲ್ಲ ಕಡೆ ಬೀಸ್ತದ ಹಾಗೆ ನಾನು ಕೂಡ ಎಲ್ಲ ಕಡೆ ಬೀಸ್ತೇನೆ. ಆ ಮೂಲಕ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗಾಗಿ ಪ್ರವೃತ್ತಿ ಮಾಡ್ತೇನೆ. ಬೀಸ್ತೇನೆ ಅಂತ ಎಲ್ಲ ಕಡೆ ನಾನು ಬೀಸ್ತೇನೆ ಅಂತ ಒಂದು ಅರ್ಥವನ್ನು ಮಾತ್ರ ಕೆಲವರು ಹೇಳಿದ್ರೆ, ಲೋಕವನ್ನೆಲ್ಲ ಸುಗಂಧಯುಕ್ತವನ್ನಾಗಿ ಮಾಡ್ತೇನೆ ಅಂತ ಇನ್ನೊಂದು ಅರ್ಥವನ್ನು ಕೂಡ ಕೆಲವು ಕಡೆ ಬರೆದಿದ್ದಾರೆ. ಪುರಾಣಿಕಾಚಾರ್ಯರು ಸುಗಂಧಯುಕ್ತವನ್ನಾಗಿ ಮಾಡ್ತೇನೆ ಅನ್ನೋ ಅರ್ಥವನ್ನ ಸ್ವೀಕಾರ ಮಾಡ್ತಾರೆ. ಇಲ್ಲಿ ಅದರ ವಿಶೇಷ ಅರ್ಥಗಳನ್ನು ಮುಂದೆ ನೋಡೋಣ. ಅಂತೂ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿಗಳನ್ನು ಮಾಡುವಂತಹ ಶಕ್ತಿ ಮುಖ್ಯ ಪ್ರಾಣನಿಗೆ ಇದೆ. ಅದಕ್ಕಿಂತ ಮುಖ್ಯವಾಗಿ ನನಗಿದೆ. ನನ್ನನ್ನು ಬಿಟ್ಟರೆ ಆ ಚತುರ್ಮುಖ ಅಥವಾ ಮುಖ್ಯ ಪ್ರಾಣ ಅವನಿಗೆ ಮಾತ್ರ ಈ ಶಕ್ತಿ ಇರುವುದು ಅಂತ ಅದರ ತಾತ್ಪರ್ಯ. ವಿಶ್ವ ಹೀಗೆ ವಾತ ಇವ ಗಾಳಿಯಂತೆ ಪ್ರವಾಹಿ ಬೀಸ್ತೇನೆ. ಮುಂದೆ ಆರಭಮಾಣ, ಈ ಸೃಷ್ಟಿಯನ್ನ ಪ್ರಾರಂಭಿಸುತ್ತಾ. ಆರಂಭಮಾಣ ಅಂದ್ರೆ ವಸ್ತುತಃ ಕೇವಲ ಪ್ರಾರಂಭಿಸುವುದು ಅಂತ ಇಷ್ಟು ಮಾತ್ರ ಅರ್ಥ. ಆದ್ರೆ ಸೃಷ್ಟಿಯನ್ನು ಪ್ರಾರಂಭಿಸುವುದು ಅಂತ ಇಲ್ಲಿ ಅರ್ಥ. ಸೃಷ್ಟಿಯನ್ನು ಪ್ರಾರಂಭಿಸುತ್ತಾ ಗಾಳಿಯಂತೆ ನಾನು ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದೇನೆ ಅಂತ ಅವಳು ಹೇಳುವಂತಹ ಮಾತು. ಮುಂದೆ ಈ ಆಕಾಶವನ್ನು ಮೀರಿದ್ದೇನೆ, ನೆಲವನ್ನು ಕೂಡ ಮೀರಿ ನಿಂತವಳು ನಾನು ಅಂತ ಅವಳು ಹೇಳ್ಕೊಳ್ತಾ ಇದ್ದಾಳೆ. ದಿವಹ ಪರೋ ದಿವ, ದಿವ ಅಂದ್ರೆ ಮುಗಿಲಿಕ್ಕಿಂತ ಹೆಚ್ಚಾಗಿ ಪರಹ ಶ್ರೇಷ್ಠಳು. ಮತ್ತೆ ಪರ ಏನ ಪೃಥಿವ್ಯಾಹ, ಏನ ಈ ಪೃಥಿವ್ಯಾಹ, ಪೃಥಿವಿಗಿಂತ ಪರಹ ಶ್ರೇಷ್ಠಳು ಅಂತ ಅವಳ ತಾತ್ಪರ್ಯ. ಈ ಮುಂದೆ ತಾನು ಲಕ್ಷ್ಮೀದೇವಿ ಮುಗಿಲಿಗಿಂತ ಮತ್ತೆ ಪೃಥ್ವಿಗಿಂತ ಶ್ರೇಷ್ಠಳು ಅಂತ ಹೇಳ್ಕೊಳ್ಳೋದು ಒಂದು ಅರ್ಥ. ಇಲ್ಲಿ ಪರಹ ಅಂತ ಪುಲ್ಲಿಂಗ ವರ್ಣನ ಇದೆ. ಲಕ್ಷ್ಮೀದೇವಿಯೇ ಶ್ರೇಷ್ಠಳು ಅಂತ ಹೇಳುವಾಗ ಪರ ಅಂತ ಲಕ್ಷ್ಮೀದೇವಿ ಸ್ತ್ರೀ ಆದ್ರಿಂದ ಪರ ದಿವಹ ಆಕಾಶಕ್ಕಿಂತ ಶ್ರೇಷ್ಠಳು, ಪೃಥಿವ್ಯಾಹ ಪರ ಅಂತ ಶ್ರೇಷ್ಠಳು ಅಂತ ಸ್ತ್ರೀಲಿಂಗ ಇರಬೇಕಾಗಿತ್ತು. ಪರಹ ಅಂತ ಪುಲ್ಲಿಂಗ ಇರುವುದು ಯಾಕೆಂದ್ರೆ ಚಾಂದ್ರೋಕ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳಿದಂತೆ ಪುಂವತ್ ಶಕ್ತಿಮತಿ ಸ್ತ್ರೀ ಚ ಈ ವಿಂಶಕ್ತೇನ ಉಚ್ಯತೆ. ಪುರುಷರಷ್ಟೇ ಚತುರ್ಮುಖ ಮತ್ತು ಮುಖ್ಯ ಪ್ರಾಣರಷ್ಟೇ ಶಕ್ತಿಶಾಲಿನಿಯಾದವಳು ಲಕ್ಷ್ಮೀದೇವಿ ಆದ್ದರಿಂದ ಅವಳನ್ನ ಇಲ್ಲಿ ಪುಲ್ಲಿಂಗದಿಂದಲೇ ಹೇಳಿದ್ದಾರೆ. ಚಾಂದ್ರೋಕ್ಯ ಉಪನಿಷತ್ತು ಕೂಡ ಅವಳನ್ನ ಪುಲ್ಲಿಂಗದಿಂದಲೇ ವರ್ಣಿಸಿದ ಒಂದು ಕಡೆ. ಇನ್ನೊಂದು ಅರ್ಥ, ಲಕ್ಷ್ಮೀದೇವಿಗೆ ಆಕಾಶಕ್ಕೆ ಅಭಿಮಾನಿನಿಯಾದಂತಹ ಶ್ರೀರೂಪ ಮತ್ತೆ ಭೂಮಿಗೆ ಅಭಿಮಾನಿಯಾದಂತಹ ಭೂರೂಪ, ಈ ಎರಡು ರೂಪಗಳಿವೆ. ದುರ್ಗಾ ಅಂತ ಮತ್ತೊಂದು ರೂಪ ಇದೆ, ಅದು ಆ ಕಡೆಯಲ್ಲಿ. ಅಂತೂ ಪರಮಾತ್ಮ ಶ್ರೀರೂಪಕ್ಕಿಂತಲೂ ಭೂರೂಪಕ್ಕಿಂತಲೂ ಉತ್ತಮ. ಹೀಗೆ ಪರಹ ಅನ್ನೋದನ್ನ ಪರಮಾತ್ಮನಿಗೆ ಅನ್ವಯಿಸಿಬಿಟ್ಟಿದ್ದಾರೆ ಕೆಲವು ಕಡೆ. ಅವನು ಪರಮಾತ್ಮನಿಗಿಂತಲೂ, ಪರಮಾತ್ಮ ಹೀಗೆ ಲಕ್ಷ್ಮೀದೇವಿಯ ಶ್ರೀರೂಪ ಮತ್ತು ಭೂರೂಪ ಇವುಗಳಿಗಿಂತಲೂ ಉತ್ತಮ ಅಂತ ಇನ್ನೊಂದು ಅರ್ಥವನ್ನು ಕೂಡ ವರ್ಣನೆ ಮಾಡ್ತಾನೆ.
ಹಯೋಧನ ಪುರಾಣಿಕಾಚಾರ್ಯ ವರ್ಣನೆ ಮಾಡಿದ್ದಲ್ಲದೆ ಪಾಂಗ್ರಿ ಆಚಾರ್ಯರು ಕೂಡ ಕಳೆದ ದಿವಸವನ್ನು ನಾನು ತೋರಿಸಿದ್ದೆ. ಪಾಂಗ್ರಿ ಕೃಷ್ಣಾಚಾರ್ಯ ಅವರು ಕೂಡ ಈ ತರದ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಹೀಗೆ ಲಕ್ಷ್ಮೀದೇವಿಯನ್ನು ಪರಮಾತ್ಮನನ್ನು ಇಬ್ಬರನ್ನು ಸ್ತುತಿಸುವಂತ ಅವರ ಮಹಿಮೆಯನ್ನು ಹೇಳುವಂತಹ ಒಂದು ಸಾಲಿದು. ಏತಾವತಿ ಮಹಿನಾ ಸಂಭವ, ನಾನು ಇಷ್ಟೇ ಮಹಿಮೆ ಉಳ್ಳವಳು, ಪರಮಾತ್ಮ ನನಗಿಂತ ಹೆಚ್ಚು ಮಹಿಮೆ ಉಳ್ಳವಳು. ಏತಾವತಿ ಅಂದ್ರೆ ಇಷ್ಟೇ ಅಂತ ಅರ್ಥ. ಮಹಿನಾ ಅಂದ್ರೆ ಮಹಿಮೆಯಿಂದ, ಸಂಭವ ನಾನು ತುಂಬಿದ್ದೇನೆ. ಆದರೆ ಪರಮಾತ್ಮ ಮಹಿನಾ ತನ್ನ ಅಪಾರವಾದ ಮಹಿಮೆಯಿಂದ ಸಂಭವ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ನನಗಿಂತಲೂ ಹೆಚ್ಚಿನ ಮಹಿಮೆ ಆತನಿಗಿದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಸಂಭವ ಅಂದ್ರೆ ಎಲ್ಲ ಕಡೆ ವ್ಯಾಪಿಸಿರುವುದು ಅಂತ ಅರ್ಥ. ಸಂಭವ ಅಂದ್ರೆ ಇರುವುದು, ಆದರೆ ಸಂಭವ ಅಂದ್ರೆ ವ್ಯಾಪಿಸಿರುವುದು ಅಂತ, ಚೆನ್ನಾಗಿ ಇರುವುದು ಸಂಭವ ಅಂದ್ರೆ. ಅದರ ಅರ್ಥ ದೇಶತಃ ಕಾಲತಃ ಗುಣತಃ ವ್ಯಾಪ್ತನಾಗಿ ಇರುವುದು. ಇದನ್ನ ನಾವು ತಾತ್ಪರ್ಯವಾಗಿ ಸ್ವೀಕರಿಸಬೇಕು. ಸುಗಂಧವನ್ನ ಎಲ್ಲ ಕಡೆ ಪಸರಿಸ್ತೇನೆ ಅಂತ ಇಲ್ಲಿ ಒಂದು ಅರ್ಥವನ್ನು ಪುರಾಣಿಕಾಚಾರ್ಯ ಹೇಳಿದ್ದಾರೆ. ಪ್ರವಾಮಿ ಅಂದ್ರೆ, ವಾಮಿ ಅಂದ್ರೆ ಬೀಸುತ್ತೇನೆ, ಪ್ರವಾಮಿ ಅಂದ್ರೆ ಚೆನ್ನಾಗಿ ಬೀಸುತ್ತೇನೆ, ಅದರಲ್ಲೂ ಸುಗಂಧಯುಕ್ತವನ್ನಾಗಿ ಮಾಡ್ತೇನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿ ಸುಗಂಧಯುಕ್ತವನ್ನಾಗಿ ಮಾಡಿದೆ ಅಂದ್ರೆ ಶ್ರೀಗಂಧ ಮೊದಲಾದವುಗಳೇನಿದೆ ಅವುಗಳ ಗಂಧವನ್ನು ಎಲ್ಲ ಕಡೆ ಪಸರಿಸ್ತೇನೆ ಅಂತ ನಮಗೇನೋ ಅರ್ಥ ಆಗ್ತದೆ. ಆದ್ರೆ ವಸ್ತುತಃ ಲಕ್ಷ್ಮೀದೇವಿ ತನ್ನ ದಿವ್ಯವಾದಂತಹ ದೇಹದಿಂದ ಹೊರಸೂಸುವ ಗಂಧದಿಂದ ಜಗತ್ತಿನೆಲ್ಲವನ್ನು ವ್ಯಾಪಿಸಿದ್ದಾಳೆ ಅಂತ ತಾತ್ಪರ್ಯ ತಿಳ್ಕೋಬೇಕು ನಾವು. ಆಕೆ ದೇಶತಃ ಕಾಲತಃ ವ್ಯಾಪ್ತಳು. ಯಾ ಸುಗಂಧಾಸ್ಯ ನಾಸಾದಿ ನವದ್ವಾರಾಖಿರೇನಯ ಅಂತ ಶ್ರೀ ಗುಣದರ್ಪಣ ಅವಳನ್ನು ವರ್ಣಿಸ್ತದೆ. ಹೀಗೆ ಅವಳ ದೇಹದ ನವದ್ವಾರಗಳು ಕೂಡ ಸುಗಂಧ ಭರಿತವಾದದ್ದು. ಯಾರು ಆಕೆಯ ದಿವ್ಯ ಸ್ವರೂಪವನ್ನ ಮತ್ತು ಆಕೆ ಮಾಡುವಂತಹ ಕರ್ಮಗಳನ್ನು ನೋಡಬಲ್ಲವರು ಅವರಿಗೆ ಆಕೆಯ ಆ ದಿವ್ಯವಾದಂತಹ ಸುಗಂಧವೂ ಕೂಡ ಅನುಭವಕ್ಕೆ ಬರ್ತದೆ ಅಂತ ಅದರ ತಾತ್ಪರ್ಯ. ಇನ್ನೊಂದು, ಇಲ್ಲಿ ಸುಗಂಧ ಅಂದ್ರೆ ಕರ್ಮದ ಸುಗಂಧ. ಮಹಾನಾರಾಯಣ ಉಪನಿಷತ್ತು ಒಂದು ಕಡೆ ಅದನ್ನು ವರ್ಣಿಸ್ತದೆ. ಯಥಾ ಸಂಪುಷ್ಪಿತಸ್ಯ ವೃಕ್ಷಸ್ಯ ದೂರಾತ್ ಗಂಧೋವಾತಿ ಏವಂ ಪುಣ್ಯಸ್ಯ ಕರ್ಮಣಃ ಅಂತ. ಚೆನ್ನಾಗಿ ಹೂ ಬಿಟ್ಟಂತಹ ಒಂದು ವೃಕ್ಷದ ಸುಗಂಧ ಎಲ್ಲ ಕಡೆ ಪಸರಿಸೋದು ನಮ್ಗೆ ಗೊತ್ತಿದೆ. ಅದರಂತೆ ಲಕ್ಷ್ಮೀದೇವಿಯಿಂದ ಹೊರಸೂಸುವ ಸುಗಂಧ ಅಂದ್ರೆ ಅದು ಕರ್ಮದ ಸುಗಂಧ. ಯಾವ ಕರ್ಮದ ಸುಗಂಧ? ಲಕ್ಷ್ಮೀದೇವಿ ಮಾಡುವಂತಹ ಭಗವಂತನ ಆರಾಧನಾ ರೂಪವಾದ ಕರ್ಮ ಏನಿದೆ ಆ ಕರ್ಮದ ಸುಗಂಧ ಎಲ್ಲ ಕಡೆ ವ್ಯಾಪಿಸ್ತದೆ, ಇಲ್ಲಂತಲ್ಲ. ಮತ್ತೆ ಲಕ್ಷ್ಮೀದೇವಿ ನಮ್ಮೆಲ್ಲರ ಯೋಗ್ಯತೆಗೆ ಅಭಿಮಾನಿನಿ. ಪೂರ್ವ ಪ್ರಜ್ಞಾ ಯೋಗ್ಯತಾಸ್ಯ ರಮಾ ತದಭಿಮಾನಿನಿ ಅಂತ ಉಪನಿಷತ್ ಭಾಷೆ ಹೇಳ್ತದೆ. ಅವಳು ನಮ್ಮ ಯೋಗ್ಯತೆಗೆ ಅಭಿಮಾನಿನಿ ಆದ್ರಿಂದ ಯೋಗ್ಯತಾನುಸಾರವಾಗಿ ನಾನಾ ವಿಧವಾದಂತಹ ಕರ್ಮಗಳನ್ನ ನಮ್ಮಿಂದ ಮಾಡಿಸ್ತಾಳೆ. ಹೀಗೆ ಆ ಕರ್ಮ ನಮ್ಮಿಂದ ಏನು ಸತ್ಕರ್ಮವನ್ನು ಆಕೆ ಮಾಡಿಸ್ತಾಳೆ, ಆ ಸತ್ಕರ್ಮದ ಸುಗಂಧ ಎಲ್ಲ ಕಡೆ ಪಸರಿಸುವಂತೆ ಅವಳು ಮಾಡ್ತಾಳೆ ಅಂತ ಅದರ ತಾತ್ಪರ್ಯ ನಾವು ತಿಳ್ಕೋಬಹುದು. ಯಥಾ ಸಂಪುಷ್ಪಿತಸ್ಯ ವೃಕ್ಷಸ್ಯ ದೂರಾತ್ ಗಂಧೋವಾತಿ, ಚೆನ್ನಾಗಿ ಹೂ ಬಿಟ್ಟ ವೃಕ್ಷದ ಸುಗಂಧ ಎಲ್ಲ ಕಡೆ ಪಸರಿಸ್ತದೆ. ಏವಂ ಪುಣ್ಯಸ್ಯ ಕರ್ಮಣಃ, ಹಾಗೇನೆ ನಾವು ಮಾಡುವ ದೇವತೆಗಳು ಲಕ್ಷ್ಮೀದೇವಿ ಮೊದಲಾದವರು ನಮ್ಮಿಂದ ಮಾಡಿಸುವ ಒಂದು ಸುಗಂಧ ಏನಿದೆ, ಮಾಡಿಸುವ ಸತ್ಕರ್ಮ ಏನಿದೆ, ಸತ್ಕರ್ಮದ ಸುಗಂಧವು ಕೂಡ ಎಲ್ಲ ಕಡೆ ಪಸರಿಸ್ತದೆ. ಹಾಗೆ ಪಸರಿಸುವಂತೆ ಅವಳು ಮಾಡ್ತಾಳೆ ಅಂತ ಅದರ ತಾತ್ಪರ್ಯ. ಹೀಗೆ ಲಕ್ಷ್ಮೀದೇವಿ ನಮ್ಮಿಂದ ಸತ್ಕರ್ಮಗಳನ್ನು ಮಾಡಿಸುವವಳು, ಆ ಸತ್ಕರ್ಮದ ಸುಗಂಧ ಎಲ್ಲ ಕಡೆ ಹರಡುವಂತೆ ಮಾಡುವವಳು, ದುಷ್ಕರ್ಮದ ದುರ್ಗಂಧ ಹೋಗುವಂತೆ ಮಾಡುವವಳು ಅಂತ ಅವಳನ್ನ ಪ್ರಾರ್ಥನೆ ಮಾಡಿದ್ದು ತುಂಬಾ ಸುಂದರವಾಗಿದೆ. ಅವಳ ಸ್ವಯಂ ಅವಳ ದಿವ್ಯ ದೇಹದಿಂದಲೂ ಸುಗಂಧ ಹೊರಸೂಸ್ತಿರ್ತದೆ. ನಮ್ಮಿಂದ ಸತ್ಕರ್ಮಗಳನ್ನು ಅವಳು ಮಾಡಿಸುವುದರಿಂದಲೂ ಸತ್ಕರ್ಮದ ಸುಗಂಧ ಎಲ್ಲ ಕಡೆ ಪಸರಿಸುವಂತೆ ಅವಳು ಮಾಡ್ತಾಳೆ ಅಂತ ನಾವು ಇದು ಒಂದು ಅರ್ಥವನ್ನು ತಿಳ್ಕೊಳ್ಬಹುದು.
ಆ ಅರ್ಥವನ್ನು ಪುರಾಣಿಕಾಚಾರ್ಯ ಬರೆದಿದ್ದಾರೆ. ಎಲ್ಲ ಕಡೆ ಸುಗಂಧಯುಕ್ತವನ್ನಾಗಿ ಮಾಡ್ತೇನೆ, ಲೋಕವನ್ನೆಲ್ಲ ಸುಗಂಧಯುಕ್ತವನ್ನಾಗಿ ಮಾಡ್ತೇನೆ ಅಂತ ಲಕ್ಷ್ಮೀದೇವಿ ಹೇಳಿದ್ದನ್ನ ಅವರು ಬರೆದಿದ್ದಾರೆ. ನಾನು ಅದನ್ನು ಸ್ವಲ್ಪ ವಿಸ್ತರಿಸಿದ್ದೇನೆ ಅಷ್ಟೇ. ಲಕ್ಷ್ಮೀದೇವಿ ತಾನೇನು ಸತ್ಯಾದಿ ಕರ್ಮಗಳನ್ನು ಮಾಡ್ತಾಳೆ, ಅವುಗಳ ಸುಗಂಧ ಎಲ್ಲ ಕಡೆ ಹರಡುತ್ತದೆ, ಅದು ಜ್ಞಾನಿಗಳಿಗೆ ಅನುಭವಕ್ಕೆ ಬರ್ತದೆ ಅಂತ ಅನ್ನೋದು ಮತ್ತು ಸುಂದರವಾದಂತಹ ಅರ್ಥ. ಅಲ್ಲಿಗೆ ಅಂಬೃಣಿ ಸೂಕ್ತದ ವ್ಯಾಖ್ಯಾನ ಸಂಪನ್ನವಾಗಿದೆ.